ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಾದ ಬಿಸಿಲಿನ ತಾಪ, ಶಾಲಾ ಕಾಲೇಜುಗಳಿಗೂ ರಜೆ, ಈಜುಕೊಳದತ್ತ ಮುಖ ಮಾಡುತ್ತಿರುವ ಮಕ್ಕಳು. ಏಪ್ರಿಲ್ 1ರಿಂದ ಈಜು ತರಬೇತಿ ಆರಂಭ, ಪ್ರವೇಶ ದರ ಹೆಚ್ಚಾದ ಬಗ್ಗೆ ನಾಗರಿಕರ ಅಸಮಾಧಾನ. ಮುಂದುವರಿದ ಶಾಸಕ ಪ್ರದೀಪ್ ಈಶ್ವರ್ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ತಾಲೂಕಿನ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಜನರ ಸಮಸ್ಯೆ ಆಲಿಸಿದ ಶಾಸಕ, ಮಾದರಿ ಕ್ಷೇತ್ರವಾಗಿ ರೂಪಿಸುವ ಭರವಸೆ. ಬಾಗೇಪಲ್ಲಿಯಲ್ಲಿ ಒತ್ತುವರಿಯಾಗಿದ್ದ ಕೋಟ್ಯಾಂತರ ರೂಪಾಯಿ ಆಸ್ತಿ ವಾಪಸ್ ಪಡೆಯುವಲ್ಲಿ ಕರವೇ ಹೋರಾಟ ಯಶಸ್ವಿ. ತಹಸೀಲ್ದಾರ್ ನೇತೃತ್ವದಲ್ಲಿ 6 ಗುಂಟೆ ಜಮೀನು ಗ್ರಂಥಾಲಯಕ್ಕೆ ಮೀಸಲು, ಸಾರ್ವಜನಿಕರ ಮೆಚ್ಚುಗೆ. ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಮುರಳೀಧರ್ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ. ರಂಜಾನ್ ಹಾಗೂ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲು ಸೂಚನೆ, ಶಾಂತಿ ಕಾಪಾಡಲು ಮನವಿ. ವಾರ್ತೆಗಳ ವಿವರ. ಹೇಳಿ ಕೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಯಲು ಸೀಮೆ ಪ್ರದೇಶ ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಕಾರಣ ಸಹಜವಾಗಿಯೇ ಬಿಸಿಲಿನ ತಾಪ ಹೆಚ್ಚು. ಇದೀಗ ಮಾರ್ಚ್ ತಿಂಗಳು ಮುಕ್ತಾಯದ ಹಂತಕ್ಕೆ ಬಂದಿದ್ದು ಯುಗಾದಿ ಹಬ್ಬವೂ ಆಗಮಿಸಿದೆ. ಸಾಲದೆಂಬಂತೆ ಶಾಲಾ ಕಾಲೇಜುಗಳಿಗೆ ಬೇಸಿಗೆ ರಜೆಯೂ ಆರಂಭವಾಗಿದೆ. ಈ ಎಲ್ಲ ಕಾರಣಗಳಿಂದ ಮಕ್ಕಳು ಮೈ ತಂಪಾಗಿಸಲು ಈಜುಕೊಳದತ್ತ ಆಕರ್ಷಿತರಾಗುತ್ತಿದ್ದಾರೆ. ಹೌದು, ಅದೊಂದು ಕಾಲವಿತ್ತು. ಶಾಲೆಗಳಿಗೆ ರಜೆ ಬಂದರೆ ಅಜ್ಜಿಯ ಮನೆಗೆ ಹೋಗೋದು ಮಕ್ಕಳ ಪ್ರತಿ ವರ್ಷದ ದಿನಚರಿಯಾಗಿತ್ತು. ಸದಾ ಓದಿ ಜಂಜಾಟದಲ್ಲಿ ಹೈರಾಣಾದ ಮಕ್ಕಳು ಹಳ್ಳಿಯಲ್ಲಿರುವ ಅಜ್ಜಿಯ ಮನೆಗೆ ಹೋದರೆ ಅಲ್ಲಿನ ಮಜವೇ ಬೇರೆ. ಸಹಪಾಠಿ ಮಕ್ಕಳೊಂದಿಗೆ ತೆರೆದ ಬಾವಿಗೆ ಹಾರಲು ಯಾವುದೇ ತರಬೇತಿದಾರನೂ ಇಲ್ಲ. ಸ್ವಿಮ್ಮಿಂಗ್ ಡ್ರೆಸ್ ಇಲ್ಲ, ಕ್ಯಾಪ್, ಗಾಗಲ್ಸ್ ಕೂಡ ಇಲ್ಲ. ಅಷ್ಟೇ ಅಲ್ಲ, ಮುಳುಗದಂತೆ ಯಾವುದೇ ಟ್ಯೂಬ್ಗಳು ಇರುತ್ತಿರಲಿಲ್ಲ. ಮುಳುಗಿದರೆ ಸಹಪಾಠಿಗಳೇ ರಕ್ಷಕರು, ನುಗ್ಗೆ ಮರದ ರೆಂಬೆಗಳೇ ಟ್ಯೂಬ್ಗಳು. ಇವೆಲ್ಲ ಕೇಳಿ ಹಳೆಯ ನೆನಪುಗಳಿಗೆ ಜಾರಬೇಡಿ. ತೆರೆದ ಬಾವಿಯಲ್ಲಿ ನೀರು ಸದಾ ಮೇಲೆತ್ತಲಾಗುತ್ತಿತ್ತು. ಒಂದು ರಾತ್ರಿ ಕಳೆಯುವಷ್ಟರಲ್ಲಿ ಮತ್ತೆ ನೀರು ಉಕ್ಕುತ್ತಿತ್ತು. ಹಾಗಾಗಿ ಪ್ರತಿದಿನ ಮಕ್ಕಳು ಬಾವಿಗೆ ಹಾರಿದಾಗಲೂ ಅವು ಶುದ್ಧ ನೀರೇ ಆಗಿರುತ್ತಿತ್ತು. 3 ದಿನ ಕಳೆಯುವಷ್ಟರಲ್ಲಿ ಯಾವುದೇ ಹುಡುಗ ಈಜು ಕಲಿಯುತ್ತಿದ್ದ. ನಂತರ ಪೋಷಕರು ಹರಸಾಹಸ ಮಾಡಿದರೂ ಬಾವಿಯಿಂದ ಮೇಲೆ ಹತ್ತದೆ ಈಜುವುದರಲ್ಲಿಯೇ ರಜೆಯನ್ನು ಕಳೆಯುತ್ತಿದ್ದ. ಇದು 3 ದಶಕಗಳ ಹಿಂದೆ ಜಿಲ್ಲೆಯ ಸ್ಥಿತಿ. ಆದರೆ 3 ದಶಕಗಳಲ್ಲಿ ಜಿಲ್ಲೆಯ ಸ್ಥಿತಿ ಬದಲಾಗಿದೆ. ತೆರೆದ ಬಾವಿಗಳು ಒಣಗಿ ವರ್ಷಗಳಾಗಿದೆ. ರಿಯಲ್ ಎಸ್ಟೇಟ್ ಮಾಫಿಯಾ ಎಂಬ ಮಾಯಾಮೃಗ ಒಣಗಿದ ತೆರೆದ ಬಾವಿಗಳನ್ನು ಮುಚ್ಚುತ್ತಿದೆ. ಈಗಾಗಲೇ ಬಹುತೇಕ ಬಾವಿಗಳ ಮೇಲೆ ನೂತನ ಬಡಾವಣೆಗಳು ಸಿದ್ಧವಾಗಿವೆ. ಹಲವು ಬಾವಿಗಳ ಮೇಲೆ ಈಗಾಗಲೇ ಕಟ್ಟಡಗಳು ತಲೆ ಎತ್ತಿವೆ. ಕೊಳವೆ ಬಾವಿಗಳೇ ಒಣಗಿ ತೋಟಗಳು ಬಡಾವಣೆಗಳಾಗಿ ಬದಲಾಗುತ್ತಿವೆ. ಹಾಗಾಗಿ ನಗರದ ಮಕ್ಕಳಿರಲಿ, ಹಳ್ಳಿಗಳ ಮಕ್ಕಳು ಈಜು ಕಲಿಯಲು ನೀರಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಇದೇ ಕಾರಣಕ್ಕೆ ನಗರ ವ್ಯಾಪ್ತಿಗಳಲ್ಲಿ ಈಜುಕೊಳಗಳು ಆರಂಭವಾಗಿ ದಶಕಗಳೇ ಕಳೆದಿವೆ. ಚಿಕ್ಕಬಳ್ಳಾಪುರದಲ್ಲಿಯೂ ಸರ್ MV ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜುಕೊಳ ನಿರ್ಮಾಣವಾಗಿದ್ದು, ಪ್ರಸ್ತುತ ಬೇಸಿಗೆಯ ರಜೆಗಳನ್ನು ಈಜು ಕಲಿಯುವ ಮೂಲಕ ಇಲ್ಲವೇ ಈಜಾಡುವ ಮೂಲಕ ಕಳೆಯಲು ಮಕ್ಕಳು ಸಿದ್ಧರಾಗಿದ್ದಾರೆ. ಇಲ್ಲಿ ಮಕ್ಕಳಿಗೆ ಅಡಲ್ಟ್ಸ್ಗೆಲ್ಲ ಕೋಚಿಂಗ್ ಇದೆ. 2,500 ರೂಪಾಯಿ ಮಾಡ್ತಾಯಿದ್ದೀರಿ. 18 ಕ್ಲಾಸ್ ಮಾಡ್ತೀರಿ. ಪರ್ ಪರ್ಸನ್ಗೆ 1 ಅವರ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀರಿ. ಇದು ಏಪ್ರಿಲ್ 1ನೇ ತಾರೀಕಿಂದ ನಾವು ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. 1 ಪರ್ಸನ್ಗೆ 2,500 ಮಾಡ್ತಾಯಿದ್ದೀರಿ. 18 ಕ್ಲಾಸ್ ಬರುತ್ತೆ ಸರ್. ಸೇಫ್ಟೀಸ್ ಎಲ್ಲ ಒಂದು 8 ಜನ ನಮ್ಮಲ್ಲಿ ಕೋಚರ್ಸ್ ಇದ್ದಾರೆ. ಎಲ್ಲ ಪ್ರತಿಯೊಬ್ಬರು ಕೋಚಿಂಗ್ ಮಾಡಿಸ್ತಾರೆ. ಸುತ್ತ ನೋಡ್ಕೊಂಡು ಲೈಫ್ ಗಾರ್ಡ್ಸ್ ಎಲ್ಲ ಇದ್ದಾರೆ. ಎಲ್ಲ ನಾವೇ ಇಲ್ಲೆಲ್ಲ ಇದು ಮಾಡ್ಕೊಂಡು ಇದು ಮಾಡ್ತಾರೆ. 4 ಗಂಟೆಯಿಂದ ಹೆಣ್ಮಕ್ಳು ಮಾಡಿದ್ದೀವಿ. ಸಂಜೆ ಈವ್ನಿಂಗು 4 ಗಂಟೆಯಿಂದ ಲೇಡೀಸ್ಗೆ ಮಾಡಿದ್ದೀವಿ ಸರ್. ಇನ್ನೆಲ್ಲ ಜನರ ತಿರ್ಗಾ 10 ಗಂಟೆ ಮೇಲೆ 1 ಅವರ್ಗೆ ಪರ್ಮಿಷನ್ ಇದೆ. ಅದು 50 ರೂಪಾಯಿಗೆ ಇದು ಮಾಡಿದ್ದೀವಿ.
ಡೈಲಿ 100ರಿಂದ 150 ಜನ ಬರ್ತಾಯಿದ್ದಾರೆ ಸರ್. ಇದನ್ನು ಅರಿತ ಕ್ರೀಡಾ ಇಲಾಖೆ ಈಗಾಗಲೇ ವೆಂಕಟೇಶ್ ಎಂಬುವವರನ್ನು ತರಬೇತುದಾರರನ್ನಾಗಿ ನೇಮಿಸಿದ್ದು ಏಪ್ರಿಲ್ 1ರಿಂದ ನಗರದಲ್ಲಿ ಈಜು ತರಬೇತಿ ಆರಂಭವಾಗಲಿದೆ. ಪ್ರತಿ ವಿದ್ಯಾರ್ಥಿಗೆ 2,500 ರೂಪಾಯಿ ತರಬೇತಿ ಶುಲ್ಕ ನಿಗದಿ ಮಾಡಲಾಗಿದ್ದು 18 ದಿನದ ತರಬೇತಿ ನೀಡುವುದಾಗಿ ತರಬೇತುದಾರ ವೆಂಕಟೇಶ್ ಹೇಳಿದ್ದಾರೆ. ಈಗಾಗಲೇ ಈಜು ತರಬೇತಿಗಾಗಿ ನೋಂದಣಿ ಆರಂಭವಾಗಿದ್ದು ಏಪ್ರಿಲ್ 1ರಿಂದ ತರಬೇತಿ ಆರಂಭವಾಗಲಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಮಕ್ಕಳು ಈಜಲು ಪ್ರತಿ ಗಂಟೆಗೆ 50 ರೂಪಾಯಿಯಂತೆ ದರ ನಿಗದಿಪಡಿಸಲಾಗಿದೆ. ನಗರದ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿರುವ ಕಾರಣ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಈಜುಕೊಳದತ್ತ ಮುಖ ಮಾಡಿದ್ದಾರೆ. ಪ್ರತಿನಿತ್ಯ 3 ಹಂತದಲ್ಲಿ ತರಬೇತಿ ಮತ್ತು ಈಜಲು ಅವಕಾಶ ಕಲ್ಪಿಸಲಾಗಿದ್ದು ಸಂಜೆ 4 ಗಂಟೆ ನಂತರ ಮಹಿಳೆಯರಿಗಾಗಿಯೇ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಪ್ರತಿ ಸಲಕ್ಕೆ 200ಕ್ಕೂ ಹೆಚ್ಚು ಮಕ್ಕಳು ಈಜು ಕಲಿಯುತ್ತಿದ್ದಾರೆ. ಈಜು ಕಲಿಯುವ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಲು 8 ಮಂದಿ ತರಬೇತಿದಾರರ ತಂಡ ಈಜುಕೊಳದ ಸುತ್ತ ಕಾವಲು ಕಾಯುತ್ತಿರುತ್ತದೆ ಎಂದು ವೆಂಕಟೇಶ್ ತಿಳಿಸಿದ್ದಾರೆ. ಅಲ್ಲದೆ ಈಜು ಕಲಿಯಲು ಅಗತ್ಯವಿರುವ ಸೂಟ್, ಗಾಗಲ್ಸ್ ಮತ್ತು ಕ್ಯಾಪ್ಗಳನ್ನು ಮಕ್ಕಳೇ ತರಬಹುದಾಗಿದೆ. ಅವರು ತರದಿದ್ದರೆ ಈಜುಕೊಳದ ತರಬೇತಿದಾರರಲ್ಲಿಯೇ ಇವೆಲ್ಲವೂ ಲಭ್ಯವಿದ್ದು ನಿಗದಿತ ದರ ನೀಡಿ ಖರೀದಿಸಿ ಈಜು ಕಲಿಯುವುದು ಇಲ್ಲವೇ ಈಜಾಡುವುದು ಮಾಡಬಹುದಾಗಿದೆ. ಇನ್ನು ಪ್ರಸ್ತುತ ಈಜು ತರಬೇತಿಗಾಗಿ ನಿಗದಿ ಮಾಡಿರುವ 2,500 ರೂಪಾಯಿಯ ದರ ಹೆಚ್ಚಾಗಿದ್ದು ಇದನ್ನು ಪಾವತಿಸಿ ಬಡ ಮತ್ತು ಮಧ್ಯಮ ವರ್ಗದವರು ಈಜು ಕಲಿಯಲು ಸಾಧ್ಯವಿಲ್ಲ. ಹಾಗಾಗಿ ಈ ದರ ಕಡಿಮೆ ಮಾಡುವಂತೆ ನಾಗರಿಕರು ಒತ್ತಾಯಿಸಿದ್ದಾರೆ. ಕಾಸ್ಟ್ಯೂಮ್ ಎಲ್ಲ ಅವರೇ ತೊಗೊಂಡು ಬರಬೇಕು. ನಮ್ಮಲ್ಲಿ ಕಾಸ್ಟ್ಯೂಮ್ ಅವೈಲೇಬಲ್ ಇದೆ. ಕ್ಯಾಪು, ಗಾಗಲ್ಸ್ ಆಗಲಿ, ಶಾರ್ಟ್ಸ್ ಆಗಲಿ ಎಲ್ಲ ನಮ್ಮಲ್ಲೇ ಕೊಡ್ತೀರಿ. ಅದು ಬೇರೆ ಚಾರ್ಜ್ ಮಾಡ್ತೀರಿ. ಬೇರೆ ಕೋಚಿಂಗ್ ಮಾತ್ರ 2,500 ಮಾಡ್ತಾಯಿದ್ದೀರಿ. ಅದಕ್ಕೆ ಗಾಗಲ್ಸ್ಗೆ 200 ಏನೋ ಮಾಡಿದ್ದೀರಿ ಸರ್. ಕ್ಯಾಪ್ಗೆ 150 ಮಾಡಿದ್ದೀರಿ. ಶಾರ್ಟ್ಸ್ಗೆ 400 ಮಾಡಿದ್ದೀರಿ. ಎಲ್ಲ ನಮ್ಮಲ್ಲೇ ಸಿಗುತ್ತೆ. ಅದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಸರ್. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮವನ್ನು ಮುಂದುವರಿಸಿರುವ ಶಾಸಕ ಪ್ರದೀಪ್ ಈಶ್ವರ್ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸುವ ಕೆಲಸ ಮಾಡಿದರು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇಂದು ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿದರು. ಮುದ್ದಲಹಳ್ಳಿ, ದಿನ್ನಹಳ್ಳಿ ಹಾಗೂ ಮಾದನಾಯಕನಹಳ್ಳಿ ಗ್ರಾಮಗಳ ಸಾರಿಗೆ ಸಮಸ್ಯೆ, ಸ್ಮಶಾನ ಜಾಗ ಒತ್ತುವರಿ ತೆರವು, ರಸ್ತೆ ಹಾಗೂ ಚರಂಡಿ ನಿರ್ಮಾಣ, ನಿವೇಶನ ಹಂಚಿಕೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಜನರು ಶಾಸಕರಿಗೆ ಸಲ್ಲಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪರಿಹರಿಸುವಂತೆ ಸೂಚಿಸಲಾಗಿದೆ ಎಂದು ಶಾಸಕರು ಹೇಳಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಬೋಡಿನಾರಾಯಣಹಳ್ಳಿ, ದಿನಹಳ್ಳಿ, ಮುದ್ದಲಹಳ್ಳಿ, ಮಾದನಾಯಕನಹಳ್ಳಿ ಗ್ರಾಮಗಳಲ್ಲಿ ಸಾರ್ವಜನಿಕರ ದೂರುಗಳಿಗೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಕಾಲಮಿತಿಯೊಳಗೆ ಇತ್ಯರ್ಥಪಡಿಸುವಂತೆ ಶಾಸಕರು ಸೂಚಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಸಾಮಾನ್ಯ ವ್ಯಕ್ತಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಲುಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದ್ದು ಅನುದಾನ ಸಮೇತ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಹಳ್ಳಿಗಳಿಗೆ ಭೇಟಿ ನೀಡಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ನನ್ನ ಅವಧಿಯಲ್ಲಿ ನಡೆಯುತ್ತಿರುವ ಕೆಲಸಗಳ ಬಗ್ಗೆ ಈಗಾಗಲೇ ರಿಪೋರ್ಟ್ ಕಾರ್ಡ್ ನೀಡಿದ್ದೇನೆ. ಇನ್ನು ಪ್ರತಿ ನಾಗರಿಕನಿಗೆ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಗ್ರಾಮ ನೈರ್ಮಲೀಕರಣ, ಹರಸೀಕರಣ, ಸೂಕ್ತ ಸಾರಿಗೆ ಸಂಪರ್ಕ, ರಸ್ತೆ ನಿರ್ಮಾಣ ಸೇರಿದಂತೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಪರಿಕಲ್ಪನೆಯೊಂದಿಗೆ ಕ್ಷೇತ್ರವನ್ನು ರಾಜ್ಯದಲ್ಲಿಯೇ ಮಾದರಿಯಾಗಿ ಮಾಡಲು ಶ್ರಮಿಸಲಾಗುವುದು. ಇದಕ್ಕೆ ಪೂರಕವಾಗಿ ಅಧಿಕಾರಿಗಳು ಸಾರ್ವಜನಿಕರ ಕುಂದುಕೊರತೆಗಳನ್ನು ನೀಗಿಸಲು ಕಾರ್ಯನಿರ್ವಹಿಸಬೇಕು ಎಂದರು. ಇವತ್ತು ಬೋಡ್ನಾಗೇನಹಳ್ಳಿ, ಮುದ್ಲಹಳ್ಳಿ, ದಿನ್ನಹಳ್ಳಿಗೆ ವಿಸಿಟ್ ಕೊಟ್ಟಿದ್ದೀವಿ. 3 ಊರಲ್ಲೂ ವಾಟರ್ ಫಿಲ್ಟರ್ ಕೇಳಿದ್ದಾರೆ. 3 ಊರಿಗೂ ಸೇರಿ 2 ವಾಟರ್ ಫಿಲ್ಟ್ರು ಮತ್ತು ರಸ್ತೆ ಚರಂಡಿ ಕೇಳಿದ್ದಾರೆ. ಮತ್ತು ತುಂಬ ದಿನಗಳಿಂದ ಸರ್ವೆ ಆಗದೆ ಉಳಿದಿರೋದಿದೆ. ಮತ್ತು ಈ ಊರಿಗೆ 3 ಸ್ಮಶಾನ ಇದೆ, ಎಲ್ಲ ಒತ್ತುವರಿಯಾಗಿದೆ. ಅದನ್ನು ತೆರವು ಮಾಡೋ ಕಾರ್ಯಕ್ರಮ ಇದು. ಮತ್ತು ಈ ಊರಿಗೆ ರೇಷನ್ದು ಸಬ್ ಸೆಂಟರ್ ಬೇಕು ಅಂತ ಕೇಳಿದರೆ ನಾನು DC ಪತ್ರ ಬರೆದು ಅದು ಮಾಡಿಸ್ತೀನಿ ಸರ್. ಅದೇ ಬಸ್ನ ವ್ಯವಸ್ಥೆ ನನಗೆ ಅವರು KSRTC ಅವ್ರಿಗೆ ಹೇಳಿದ್ದೀನಿ, ಸರ್ವೆ ಮಾಡಿ ಯಾವ ಥರ ರೂಟ್ ಹಾಕ್ಬೋದು. ಮತ್ತು ಅದೇನಂದರೆ ಆಗ್ತಾರೆ, ಜನ ಇಲ್ಲ ಅಂತ ಕ್ಯಾನ್ಸಲ್ ಆಗೋಗುತ್ತೆ ಅಂತ ಅವ್ರು ಹೇಳೋದು. ಅದು ಫರ್ದರ್ ರಿಪೀಟ್ ಆಗ್ದಂಗೆ ಹೆಂಗೆ ಅವ್ರು ಹೇಳೋದು ಆ ಥರ. ಅದಕ್ಕೆ ಅದನ್ನ ಹಿಂಗೆ ಒಂದು ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಅದು ನಿಲ್ದಂಗೆ ಹೆಂಗೆ ನೋಡ್ಕೋಬೋದು ಅಂತ ಮಾಡೋಣ ಸರ್. 50 ಸೈಟ್ಗೆ ಈ ಸೊತ್ತು ಕೊಡಬೇಕು. ನಾವು 4 ತಿಂಗಳು ಟೈಮ್ ಕೇಳಿದ್ದೀವಿ. ಇವರು
ದಿನಹಳ್ಳಿ ಮತ್ತು ಇವು ಎರಡೂರದ್ದು ಸೇರಿ 50 ನೋಡಿ. ಪ್ರಾಮಾಣಿಕತೆ ಇದ್ದರೆ ನನಗೆ, ನಾನು ಪುಟಗಳ ಸಮೇತ ಈಗ ರಿಪೋರ್ಟ್ ಕಾರ್ಡ್ನ ನನ್ನ ವೆಬ್ಸೈಟ್ಗೂ ಅಪ್ಲೋಡ್ ಮಾಡ್ತೀನಿ. ಸಾರ್ವಜನಿಕರು ಯಾರು ಬೇಕಾದರೂ ನೋಡ್ಕೊಳ್ಳಿ. ನಾನು ಯಾವ ಹಳ್ಳಿಗೆ ಹೋಗಿದ್ದೀನಿ, ಯಾವ ಹಳ್ಳಿಗೆ ಅನುದಾನ ಕೊಟ್ಟು ನೋಡಿ. ಈ 2 ಹಳ್ಳಿಗೆ 15 ದಿನದಲ್ಲಿ ಸರಿಸುಮಾರು 8 ಲಕ್ಷ, ಅಲ್ಲಿ 8 ಲಕ್ಷ, ಇಲ್ಲ 16 ಲಕ್ಷ ವಾಟರ್ ಫಿಲ್ಟ್ರ್ ಹಾಕಿಸ್ತಾ ಇದ್ದೀನಿ. ಒಂದು 15 ದಿನದಲ್ಲಿ ಈಗ ಜಾಗ ನೋಡಿ ಹಾಕಿಸ್ತೀನಿ. ಇವ್ರು ಕೇಳಿರೋದಕ್ಕೆಲ್ಲ ನಾನು ಸ್ಪಂದಿಸ್ತೀನಿ. ಅನುದಾನ ಎತ್ಕೊಂಡೆ ಹಳ್ಳಿಗಳಿಗೆ ಹೋಗ್ಬೇಕು. ನಾನು ಹೋಗಿರೋ ಹಳ್ಳಿಗಳಿಗೆಲ್ಲ ಅನುದಾನ ಹಾಕ್ಕೊಂಡು ಬರ್ತಾಯಿದ್ದೀನಿ. ನಾನೇ ಪಬ್ಲಿಷ್ ಮಾಡಿರೋದು. ನನಗೆ ಧೈರ್ಯ ಇದೆ. ಡೇಟಾ ನೀವು ಬೆಂಗಳೂರು ನೋಡಿದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ 40 ಜನ ವರ್ಕ್ ಮಾಡ್ತಾರೆ, ಟೀಮ್ ಇದೆ. ಈಗ ನಾನು ಇವತ್ತು ಹಳ್ಳಿ ಹೋಗಿದ ತಕ್ಷಣ ಎಂಟೈರ್ ಇಲಾಖೆಗಳಿಂದ ನನ್ನ ಟೀಮ್ ರಿಪೋರ್ಟ್ ತರಿಸ್ಕೊಳ್ಳುತ್ತೆ. ಅದಕ್ಕೆ ಡೆಡಿಕೇಟೆಡಾಗಿ 40 ಜನ ಇದ್ದಾರೆ. ಒಬ್ಬೊಬ್ರಿಗೆ 20,000 ಸಂಬಳ ಕೊಟ್ಟು ನಾನು 8 ಲಕ್ಷ ರೂಪಾಯಿ ಅವ್ರಿಗೆ ಸ್ಯಾಲ್ರಿ ಕೊಡ್ತಾಯಿದ್ದೀನಿ. ಅಮ್ಮ ಆ್ಯಂಬುಲೆನ್ಸು, ಡೇಟಾ ಮ್ಯಾನೇಜ್ಮೆಂಟು, ಯಾವ ಹಳ್ಳಿ ಫಾಲೋ ಅಪ್ಪು. ನಾವೇನಂದರೆ ಮಾಡೋದನ್ನು ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿ ಇರುತ್ತೆ. ನನಗೆ ಅಂತ ಒಂದು ರಾಜಕಾರಣದ ನನಗೊಂದು ಇದಿರುತ್ತೆ, ಹಿಂಗೆ ನಡೆಸಬೇಕು ಅಂತ. ನಾವು ಕಾಮನ್ ಮ್ಯಾನ್ಗೆ ರೀಚ್ ಆಗ್ತಾನೇ ಇದ್ದೀವಿ. ಪ್ರತಿ ಊರು ಡೀಟೇಲ್ಸ್ ಇಟ್ಕೊಂಡೇ ಇದ್ದೀವಿ. ಎಲ್ಲ ಇಟ್ಕೊಂಡು ಪ್ರತಿಯೊಂದು ಸರ್ವೆ ಮಾಡೇ ನಾವು ಹಳ್ಳಿಗೆ ಬರ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್. ಇಲ್ಲ, ನಾನು ಅಂದರೆ ಸರ್ ಅಲ್ಲಿ ಒಂದು 3 ಮನೆ ತೋರಿಸಿದ್ರು, 3 ಮನೆ ನೋಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಾಡೋ ಪ್ರಯತ್ನ ಪಡ್ತೀವಿ. ಎಲ್ಲಿದೆಯೋ ಅಲ್ಲೆಲ್ಲ ನಾನು ಹಳ್ಳಿಗೆ ಹೋಗಿ ಅವ್ರ ಕಷ್ಟ ಕೇಳಿ ಸ್ಪಂದಿಸ್ತೀನಿ ಸರ್. ಮೇಯ್ನು ಬೋಡ್ನಾಗೇನಹಳ್ಳಿಯಲ್ಲಿ 3 ರಸ್ತೆ ಕೇಳಿದ್ರು. ಎಲ್ಲ ಅದು ಮನೆಗಳು ಕಟ್ಟಿಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಕೂರಿಸಿ ಮಾತುಕತೆ ಮಾಡಿ ರಾಜಿ ಮಾಡಿದ್ದೀನಿ. ಆ 3 ರಸ್ತೆನೂ ಹಾಕ್ಕೊಡ್ತೀನಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್, ಸಮಾಜ ಕಲ್ಯಾಣಾಧಿಕಾರಿ ಶೇಷಾದ್ರಿ, ಪಿಡಿಒ ಮದ್ದಿರೆಡ್ಡಿ, ನಾರಾಯಣಸ್ವಾಮಿ, ಮೋಹನ್ ಇನ್ನೂ ಹಲವರು ಹಾಜರಿದ್ದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕಿನ ಕರವೇ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ BA ಬಾಬಾಜಾನ್ ನೇತೃತ್ವದಲ್ಲಿ ನಿರಂತರ ಹೋರಾಟದ ಫಲವಾಗಿ ಒತ್ತುವರಿಯಾಗಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ 6 ಗುಂಟೆ ಆಸ್ತಿಯನ್ನು ತೆರವು ಮಾಡಿ ಸರ್ಕಾರಿ ಗ್ರಂಥಾಲಯಕ್ಕೆ ಮೀಸಲಿಡಲಾಗಿದೆ. ಪ್ರಭಾವಿಗಳ ಒತ್ತುವರಿಗೆ ತಹಸೀಲ್ದಾರ್ ತಡೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಗೇಪಲ್ಲಿ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಕರವೇ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ BA ಬಾಬಾಜಾನ್ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ SBM ರಸ್ತೆಯ ಬಾಗೇಪಲ್ಲಿಯಲ್ಲಿ ಸರ್ವೆ ನಂಬರ್ 481ರಲ್ಲಿ 6 ಗುಂಟೆ ಸರ್ಕಾರಿ ಖರಾಬು ತೋಪು ಜಮೀನು ಸುಮಾರು 40 ವರ್ಷಗಳ ಹಿಂದೆ ಪ್ರಭಾವಿಗಳು ಒತ್ತುವರಿ ಮಾಡಿದರು. ಈ ಬಗ್ಗೆ ಕರವೇ ಸಂಘಟನೆಗಳ ಒಕ್ಕೂಟದಿಂದ 2021ರಲ್ಲಿ ಅಂದಿನ ತಹಸೀಲ್ದಾರ್ ರವಿ ಗಮನಕ್ಕೆ ತಂದಾಗ ಅವರು ತಕ್ಷಣ ಪರಿಶೀಲಿಸಿ ಒತ್ತುವರಿ ಜಾಗದಲ್ಲಿ ನಾಮಫಲಕ ಹಾಕಿದರು ಎಂದರು. ನಂತರ ಒತ್ತುವರಿದಾರರು ಜಮೀನು ಒತ್ತುವರಿ ಮಾಡುವುದನ್ನು ಬಿಡಲಿಲ್ಲ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಕರವೆಯಿಂದ ಹೋರಾಟ ಮಾಡಿ ಸರ್ಕಾರಿ ಖರಾಬು ತೋಪು ಒತ್ತುವರಿ ತೆರವುಗೊಳಿಸಲು ಒತ್ತಾಯಿಸಲಾಗಿತ್ತು. ಈ ವಿಷಯದ ಬಗ್ಗೆ ಪದೇ ಪದೇ ಚಿಕ್ಕಬಳ್ಳಾಪುರ ಲೋಕಾಯುಕ್ತರ ಗಮನಕ್ಕೆ ತರಲಾಯಿತು. ಈಗಿನ ತಹಸೀಲ್ದಾರ್ ಮನೀಷಾ ಪತ್ರಿ ಅವರು ಸರ್ಕಾರಿ ಖರಾಬು ತೋಪನ್ನು ಒತ್ತುವರಿ ತೆರವುಗೊಳಿಸಿ 6 ಗುಂಟೆ ಜಾಗವನ್ನು ತಾಲೂಕು ಮಟ್ಟದ ಗ್ರಂಥಾಲಯಕ್ಕೆ ಮೀಸಲಿಟ್ಟಿದ್ದಾರೆ ಎಂದರು. ಅವಾಗ ರೈತರು ಬರುವಂತಹ ಬೇರೆ ಬೇರೆ ಸಹಾಯಧನ ಗೋಧನಗಳೆಲ್ಲ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಹೋಗ್ತಾ ಇತ್ತು. ಆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ನೀವು ಕರೆನ್ಸಿ ಹಾಕ್ಸ್ಕೊಳ್ಳಿ, ಇದು ಮಾಡ್ಬಿಡಿ, ನಾನು ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಅದು ನಮ್ಮ ಗಮನಕ್ಕೆ ಬಂದಾಗ ನಾವು ಅಲ್ಲೇ ಕೊಟ್ಕೊಂಡು ಹೋರಾಟ ಮಾಡಿ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅನ್ನು ಮುಚ್ಚಿಸ್ಬಿಟ್ಟಿದ್ವಿ. ಈ ಥರ ಕನ್ನಡ ರಕ್ಷಣಾ ವೇದಿಕೆಯಿಂದ ಹಲವಾರು ಹೋರಾಟಗಳು ಮಾಡಿ ಯಶಸ್ಸಾಗಿದ್ವಿ. ಇನ್ನು ಮುಂದಿನ ಹೋರಾಟ ನಮ್ಮದು ಈಗಾಗಲೇ ಇಂದಿರಾ ಕ್ಯಾಂಟೀನ್ ಹಾಕ್ಬೇಕಂತ ತುಂಬಾ ದಿವಸದಿಂದ ಹೋರಾಟ ಮಾಡ್ತಾ ಇದ್ವಿ. ಆ ಜಾಗ ಲಾಕ್ದಾಗ್ಲಿಂದ ನಾವು ಪ್ರಾರಂಭ ಆದಾಗ್ಲಿಂದನೂ ಸದ್ಯ ಬಜಾರಲ್ಲಿ ಇಂದಿರಾ ಕ್ಯಾಂಟೀನ್ ಬೇಡ, ಅದು ಒಯ್ದು ಹೈಟೆನ್ಷನ್ ಒಯ್ದು ಹೋಗಿದೆ ಅಂತೇಳಿ ಅಲ್ಲಿಂದ ಬದಲಾವಣೆ ಮಾಡೋಕ್ಕೆ ನಾನು ಹಲವಾರು ಬಾರಿ ಕೊಟ್ಟಿದ್ದೀನಿ. ಸಂಬಂಧಪಟ್ಟ ಶಾಸಕರು ಕೊಟ್ಟಿದ್ದೀನಿ, ಮುಖ್ಯಾಧಿಕಾರಿಗಳು ಕೊಟ್ಟಿದ್ದೀನಿ, ಪ್ರತಿಯೊಬ್ಬರು ಗಮನಕ್ಕೆ ತಂದು ಲೋಕಾಯುಕ್ತರ ಗಮನಕ್ಕೆ ತಂದಿದ್ದೀನಿ. ಇವತ್ತು ಅದು ವರ್ಗಾವಣೆ ಮಾಡೋದು ಆ ತಹಸೀಲ್ದಾರ್ ಕಚೇರಿಯಲ್ಲಿ ಇಂದಿರಾ ಕ್ಯಾಂಟೀನ್ ಬರಬೇಕಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಫಲ. ನಾವೆಲ್ಲ ಅದಕ್ಕೆಲ್ಲ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಇಂದಿರಾ ಕ್ಯಾಂಟೀನ್ ಆದಮೇಲೆ ಸಂಬಂಧಪಟ್ಟ ದಾಖಲೆ ಸಮೇತ ಮಾಹಿತಿ ಕೊಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಬಗ್ಗೆ ಇತ್ತೀಚಿನ ಪಹಣಿಯಲ್ಲಿ ನಮೂದಾಗಿದ್ದು, ಕರವೇ ಹೋರಾಟದಿಂದ ಕೋಟ್ಯಾಂತರ ಬೆಲೆ ಬಾಳುವ 6 ಗುಂಟೆ ಜಮೀನನ್ನು ಒತ್ತುವರಿದಾರರಿಂದ ತೆರವುಗೊಳಿಸಿ ಸರ್ಕಾರದ ಗ್ರಂಥಾಲಯಕ್ಕೆ ನೀಡುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷ ಗಂಗಾಜರ, ರವೀಂದ್ರ, GV ವೆಂಕಟಶಿವಪ್ಪ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.
ಹಿಂದೂ ಮುಸ್ಲಿಮರು ಸೌಹಾರ್ದದಿಂದ ಯುಗಾದಿ, ರಂಜಾನ್ ಮತ್ತು ಯಲ್ಲಮ್ಮ ದೇವಿ ಕರಗ ಮಹೋತ್ಸವವನ್ನು ಶಾಂತಿ ರೀತಿಯಿಂದ ಆಚರಿಸಬೇಕು. ಎಲ್ಲರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ನಡೆದುಕೊಳ್ಳಬೇಕೆಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಹೇಳಿದರು. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಇಂದು ನಡೆದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರು, ಮೊದಲಿನಿಂದಲೂ ಹಿಂದೂ ಮುಸ್ಲಿಮರಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಿದ್ದು, ಬೇರೆ ನಗರಗಳಿಗೆ ಹೋಲಿಸಿದರೆ ಶಿಡ್ಲಘಟ್ಟ ಭಾವೈಕ್ಯತೆಗೆ ಹೆಸರಾಗಿದೆ. ಮುಂದೆಯೂ ಇದೇ ರೀತಿ ಹಬ್ಬಗಳನ್ನು ಆಚರಿಸಿ ಯುಗಾದಿ ಹಬ್ಬದ ಪ್ರಯುಕ್ತ ಜೂಜಾಟ ಸೇರಿದಂತೆ ಕೋಳಿ ಪಂದ್ಯ ಆಡುವುದು ಗಮನಕ್ಕೆ ಬಂದರೆ ಮುಲಾಜಿಲ್ಲದೆ ಕ್ರಮ ವಹಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಬಂದಿರೋದ್ರಿಂದ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ನೀವೆಲ್ಲ ಕರೆದು ಒಬ್ಬೊಬ್ಬರ ಅಭಿಪ್ರಾಯನ ಭಾಳ ವಿಶೇಷವಾಗಿ ಒಳ್ಳೆಯ ಅರ್ಥಗರ್ಭಿತವಾಗಿ ಹೇಳಿದಿರಿ. ಅದೇ ಕೂಡ ನಮಗೆ ಒಂದೇ ನಾವು ಕೇಳೋದು ನಿಮ್ಮನ್ನು, ಹಸ್ಯಕರ್ಗ ಮುಗೀತದೆ. ಹಸ್ಯಕರ್ಗ ಆದಮೇಲೆ ಚಂದ್ರ ಕಾಣಿಸ್ತಾನೆ ಅಂದ ತಕ್ಷಣ ಯಾವುದೋ ಡೇಟ್ ಫಿಕ್ಸ್ ಆಗುತ್ತೆ. ಅವ್ರದ್ದು ಬಂದೋಬಸ್ತು ಏನು ಬೆಳಗ್ಗೆ ಇರುತ್ತೆ. ಆಮೇಲೆ ಅವ್ರವ್ರ ಕಾರ್ಯಗಳು, ಅವ್ರವ್ರ ಹಬ್ಬ 30 ದಿವಸ ಉಪವಾಸ ಇದ್ದು ಅವ್ರವ್ರ ಕಾರ್ಯಕ್ರಮ ಏನೊಂದು ನಮಾಜ್ ಮಾಡಿಕೊಂಡು ಅವರು ಕೂಡ ಹೋಗ್ತಾರೆ. ಅವ್ರದ್ದೇ ನಮ್ಮಮ್ಮ ಅಂದರೆ 1 ಅವರ್ 11 ಗಂಟೆಗೆಲ್ಲ ಮುಗಿದೋಗ್ತದೆ, 12 ಗಂಟೆ ಒಳಗೆ ಮುಗಿದೋಗ್ತದೆ. ಅದಾದಮೇಲೆ ನಮ್ಮ ಕರ್ಗ ಇರುತ್ತೆ. ಆವಾಗ ಹಬ್ಬ ಯಾವತ್ತಿರೋದು 30ನೇ ತಾರೀಕು ಯುಗಾದಿ ಹಬ್ಬ ಮುಗೀತದೆ. ಹೊಸದಡ್ಕೆ ಇರೋದು ಮಂಗಳವಾರ. ಇನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮಾತನಾಡಿ, ಏಕಕಾಲದಲ್ಲಿ ಹಬ್ಬಗಳು ಬಂದಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇಲಾಖೆಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜನೆ ಮಾಡಿದ್ದು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದರು. ವಿವಿಧ ಧರ್ಮಗಳ ಮುಖಂಡರು, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ನಗರ ಠಾಣೆ ಪಿಎಸ್ಐ ವೇಣುಗೋಪಾಲ್ ಸಿಬ್ಬಂದಿ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. 2025ರ ಯುಗಾದಿ ವರ್ಷದ ರಾಶಿಗಳ ಭವಿಷ್ಯ. ಜ್ಯೋತಿಷ್ಯ ಬ್ರಹ್ಮ ಬೆಲ್ಲಾಲ ಶ್ರೀ ಸತ್ಯನಾರಾಯಣ ಶಾಸ್ತ್ರಿಗಳಿಂದ ಪಂಚಾಂಗ ಶ್ರವಣ ವೀಕ್ಷಿಸಿ. ಮಾರ್ಚ್ 30ರ ಬೆಳಿಗ್ಗೆ 8:30 ಮತ್ತು ಸಂಜೆ 8:30ಕ್ಕೆ. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮಾ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ: MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ: 5,000ಕ್ಕೆ ಖರೀದಿಸಿ 5 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಪಡೆಯಿರಿ. ಈ ಕೊಡುಗೆ 31/3/2025ರವರೆಗೆ ಮಾತ್ರ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ SMMS ಎಕ್ಸಿಬಿಷನ್ ವತಿಯಿಂದ ಸಂತಸದ ಸುದ್ದಿ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್. ವಿವಿಧ ರೀತಿಯ ರೋಬೋಟಿಕ್ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ನೀವು ನೋಡಬೇಕಾದರೆ ಬೆಂಗಳೂರಿಗೆ ಹೋಗಬೇಕಿಲ್ಲ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್ ಪ್ರಾರಂಭವಾಗಿದೆ.
ಬಗೆ ಬಗೆಯ ಪೆಂಗ್ವಿನ್, ಈಮು ಬರ್ಡ್, ಪಿಕಾಕ್, ಆನೆ ಸೇರಿದಂತೆ ರೋಬೋಟಿಕ್ ರೋಮಾಂಚಕಾರಿ ಪ್ರದರ್ಶನ ಮಾಡಲಾಗುತ್ತದೆ. ಮತ್ತೆ ಕಿತ್ತಡ, ರೈತ ಬಾಂಧವರು, ಬಂಧು ಮಿತ್ರರು ಕೂಡಲೇ ಕುಟುಂಬ ಸಮೇತರಾಗಿ ಬನ್ನಿ, ಎಂಜಾಯ್ ಮಾಡಿ. ಸ್ಥಳ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇದೇ ತಿಂಗಳು 26ರಿಂದ ಪ್ರಾರಂಭವಾಗುತ್ತಿದೆ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಎರಡ್ 2025 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಅಂಡ್ ಆನ್ಯುಯಲ್ ಕ್ಯಾಂಪ್. ಫುಟ್ಬಾಲ್ ಕ್ಯಾಂಪ್ಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ನೋಂದಣಿಗಳು ಆರಂಭ. ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಿಗ್ಗೆ 6:30ರಿಂದ 8 ಗಂಟೆ ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ ಪಿ. ಮೊಬೈಲ್ ಸಂಖ್ಯೆ 8088893414. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ರೈತರ ಕೆಲಸಗಳನ್ನು ವಿಳಂಬ ಮಾಡುತ್ತಿರುವ ತಾಲೂಕು ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಕರ್ತರು ನಂಜನಗೂಡು ತಾಲೂಕು ಕಚೇರಿ ಒಳ ಆವರಣದಲ್ಲಿ ಮಲಗಿ ನಿದ್ರಿಸುವ ಮೂಲಕ ದಿಢೀರ್ ಪ್ರತಿಭಟನೆ ಮಾಡಿದರು. ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ಇಂದು ನಂಜನಗೂಡಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ತಾಲೂಕು ಕಚೇರಿಯಲ್ಲಿ ರೈತರು ಮತ್ತು ಸಾರ್ವಜನಿಕರ ಕೆಲಸಗಳು ನಡೆಯುತ್ತಿಲ್ಲ. ರೈತರ ಕೆಲಸಗಳನ್ನು ವಿಳಂಬ ಮಾಡುತ್ತಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ತಹಸೀಲ್ದಾರ್ ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಎಂದರು. ತಾಲೂಕು ಆಡಳಿತ ತುಕ್ಕು ಹಿಡಿದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಯಾವುದೇ ಕೆಲಸಗಳು ಆಗುತ್ತಿಲ್ಲ. ಸಾರ್ವಜನಿಕರ ಕೆಲಸ ಕಾರ್ಯಗಳು ಮಾಡದಿದ್ದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ತಾಲೂಕು ಕಚೇರಿಯಲ್ಲಿ ರೈತರ ಕೆಲಸಗಳು, ಸಾರ್ವಜನಿಕ ಕೆಲಸಗಳು ಅತ್ಯಂತ ವಿಳಂಬವಾಗಿ ಆಯ್ತಾ ಇರೋದನ್ನು ಖಂಡಿಸಿ ಇವತ್ತು ತೀವ್ರ ಪ್ರತಿಭಟನೆ ಮಾಡಿದವು. ಎಷ್ಟೋ ವರ್ಷದಲ್ಲಿ ನಮ್ಮ ರೈತರು MR ಮಾಡ್ಕೊಂಡಿರ್ತಾರೆ.
99/2000 ಇಸ್ವಿ ಕೈ ಬರದ ಆರ್ ಟಿ ಸಿಯಿಂದ ಕಂಪ್ಯೂಟರ್ಕರಣ ಮಾಡಿದ ಆರ್ ಟಿ ಸಿನ ಆ ಸಂದರ್ಭದಲ್ಲಿ ಎಷ್ಟೋ ರೈತರ ಹೆಸರನ್ನ ಕೈ ಬಿಡ್ತಾರೆ. ಅದು ಅಧಿಕಾರಿಗಳು ಮಾಡಿರೋ ತಪ್ಪು. ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ಇವತ್ತು ತಹಸೀಲ್ದಾರರು ಎ ಸಿ ಬರೆಯೋದು, ಎ ಸಿ ತಹಸೀಲ್ದಾರರು ಬರೆಯೋದು. ಇಂಥ ಒಂದು ತಹಸೀಲ್ದಾರರಿಂದ ಏನೂ ಪ್ರಯೋಜನ ಆಯ್ತಾ ಇಲ್ಲ. ನಾವು ಈ ಒಂದು 3 ತಾಲೂಕುಗಳು, ಪ್ರಮುಖ ತಾಲೂಕು ಹೋಬಳಿಗಳು ವರುಣಕ್ಷೇತ್ರಕ್ಕೆ ಬರತ್ತದು, ಚಿಕ್ಕಂಚಿತ್ರ, ಬೆಳಗೆರೆ ಹೋಬಳಿ ಮತ್ತು ಕೌಲಂದೆ ಹೋಬಳಿ. ಇಂಥ ಒಂದು ತಾಲೂಕು ಕಚೇರಿ ಮಾನ್ಯ ಮುಖ್ಯಮಂತ್ರಿ ಪ್ರತಿನಿಧಿಸುವಂಥ ಕ್ಷೇತ್ರ ಮತ್ತು ನಂಜನಗೂಡು ಪ್ರತಿಷ್ಠಿತ ಕ್ಷೇತ್ರ, ದರ್ಶನ್ ಧ್ರುವನಾರಾಯಣ ಅವರು ಪ್ರತಿನಿಧಿಸ್ತಾ ಇರೋಂಥ ಕ್ಷೇತ್ರ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ನ್ಯಾಯಬೆಲೆ ಅಂಗಡಿಗಳು ಸರ್ಕಾರದ ನಿಯಮಾನುಸಾರ ಸಮಯ ಪಾಲನೆ ಮಾಡದ ಕಾರಣ ಪಡಿತರ ಚೀಟಿದಾರರಿಗೆ ತೊಂದರೆಯಾಗುತ್ತಿದ್ದು, ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದಲ್ಲಿ ಯುವ ಸಂಚಲನ ಸಂಘಟನೆಯಿಂದ ಹೋರಾಟ ಕೈಗೊಳ್ಳಲಾಗುವುದಾಗಿ ಚಿದಾನಂದ್ ತಿಳಿಸಿದರು. ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯುವ ಸಂಚಲನ ಸಂಘಟನೆಯ ಚಿದಾನಂದ್ ಅವರು, ದೊಡ್ಡಬಳ್ಳಾಪುರ ತಾಲೂಕಿನ ಮಂಗಳವಾರ ಹಾಗೂ ಸರ್ಕಾರಿ ರಜೆ ದಿನ ಹೊರತುಪಡಿಸಿ ಪ್ರತಿ ತಿಂಗಳ 11ನೇ ತಾರೀಕಿನಿಂದ ತಿಂಗಳ ಕೊನೆಯವರೆಗೆ ಬಾಗಿಲು ತೆರೆಯದ ಕಾರಣ ಅಂದಾಜು 70,000 ಪಡಿತರ ಚೀಟಿದಾರರು, ಸುಮಾರು 2.5 ಲಕ್ಷ ಫಲಾನುಭವಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ. ಹಿರಿಯ ನಾಗರಿಕರಿಗೆ, ಮಹಿಳೆಯರಿಗೆ, ದಿನಕೂಲಿ ಕಾರ್ಮಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಆರೋಪಿಸಿದರು. ತಾಲೂಕಿನ ಎಲ್ಲ ನ್ಯಾಯಬೆಲೆ ಅಂಗಡಿಗಳು ಸರ್ಕಾರದ ನಿಗದಿತ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸದಿರುವುದು ಆಹಾರ ಇಲಾಖೆ ಅಂಕಿ ಅಂಶಗಳಲ್ಲಿಯೇ ಇದ್ದರೂ ಈ ಬಗ್ಗೆ ಕಳೆದ 2 ವರ್ಷದಿಂದ ನಿರಂತರವಾಗಿ ಸಂಬಂಧಪಟ್ಟ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಲಿಖಿತವಾಗಿ ಹಾಗೂ ಮೌಖಿಕವಾಗಿ ಅನೇಕ ಬಾರಿ ಮನವಿ ನೀಡಿದರೂ, ಹೋರಾಟ ಮಾಡಿದರೂ ಈವರೆಗೂ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಂದ ಸಾಧ್ಯವಾಗಿಲ್ಲ ಎಂಬುದು ವಿಪರ್ಯಾಸ ಎಂದರು. ಈ ಸಮಸ್ಯೆ ಶೀಘ್ರ ಬಗೆಹರಿಸದಿದ್ದಲ್ಲಿ ಹೋರಾಟ ಮುಂದಿನ ಹಂತಕ್ಕೆ ಕೊಂಡೊಯ್ಯಲಾಗುವುದು ಎಂದರು. ಆಹಾರ ಮಂತ್ರಿ ಆದಂತಹ ಕೆ ಎಸ್ ಮುನಿಯಪ್ಪನವರ ಉಸ್ತುವಾರಿ ಜಿಲ್ಲೆಯಲ್ಲೇ ಸಹ ಪಡಿತರರ ಸಮಸ್ಯೆ ಹೆಚ್ಚಾಗಿದೆ. ಯಾಕೆ ಅಂತಂದರೆ ಇವಾಗೂ ನಿಯಮಾನುಸಾರವಾಗಿ ನ್ಯಾಯಬೆಲೆ ಅಂಗಡಿಗಳ ನಿಯಮಾನುಸಾರವಾಗಿ ತಿಂಗಳು ಪೂರ್ತಿ ರೇಷನ್ನ ವಿತರಣೆ ಮಾಡಬೇಕು ಅನ್ನೋದು ಆದೇಶ ಇದೆ. ಆದರೆ ಇದುವರೆಗೂ ಸಹ ಯಾವ ಡಿಪೋದವರು ಸಹ ಇದನ್ನು ಫಾಲೋ ಮಾಡ್ತಿಲ್ಲ. ಮತ್ತು ಜನಗಳನ್ನು ಬೇಜವಾಬ್ದಾರಿತನವಾಗಿ ನಡೆಸ್ಕೊಳೋವಂಥದ್ದು, ಅಗೌರವದಿಂದ ನಡೆಸ್ಕೊಳೋವಂಥದ್ದು ಯಥೇಚ್ಛವಾಗಿ ನಡೀತಿದೆ. ಮತ್ತು ಮುಖ್ಯವಾಗಿ ಏನು ಅಂತಂದರೆ, ಸಂವಿಧಾನ ಪೀಠಿಕೆಯಲ್ಲಿ ಗೌರವ, ಘನತೆ ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀರಿ. ಆದರೆ ಇಲ್ಲಿ ನಿಜವಾಗೂ ರಸ್ತೆಗಳಲ್ಲಿ ಹೆಣ್ಮಕ್ಳನ್ನ ನಿಲ್ಲಿಸಿ, ಅದರಲ್ಲೂ ಗಾರ್ಮೆಂಟ್ ಹೆಣ್ಮಕ್ಳು ಕೆಲಸಕ್ಕೆ ಹೋಗೋದನ್ನ ಬಿಟ್ಟು ರಜಾ ಹಾಕಿ ಬಂದು ರೇಷನ್ನ ತೊಗೊಳ್ಳೋವಂಥ ಪರಿಸ್ಥಿತಿ ಬಂದು ಒದಗಿದೆ. ಮತ್ತು ಈ ಥರದ ಸಮಸ್ಯೆಗಳು 2 ವರ್ಷದಿಂದ ನಾವು ಗಮನಕ್ಕೆ ತಂದ್ರು, ಸಚಿವರ ಗಮನಕ್ಕೆ ತಂದು, ಇಲಾಖೆಗಳ ಗಮನಕ್ಕೆ ತಂದು, ಅಧಿಕಾರಿಗಳ ಗಮನಕ್ಕೆ ತಂದರು, ಎಲ್ಲ ತಂದ್ರೂ 2 ವರ್ಷಗಳಿಂದ ಒಂದು ಕಿಂಚಿತ್ತೂ ಸಹ ಸಮಸ್ಯೆ ಬಗೆಹರಿದಿರೋದು ತುಂಬ ಬೇಸರದ ವಿಚಾರ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾ ಘಟಕದಿಂದ ಇಂದು ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚಾಮರಾಜನಗರದ ಜಿಲ್ಲಾಡಳಿತ ಭವನದ ಮುಂದೆ ಜಮಾಯಿಸಿದ ಆಶಾ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಸಂಘದ ರಾಜ್ಯ ಉಪಾಧ್ಯಕ್ಷೆ ಉಮಾದೇವಿ ಮಾತನಾಡಿ, ಏಪ್ರಿಲ್ ತಿಂಗಳಿನಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆ ವೇಳೆ ಮುಖ್ಯಮಂತ್ರಿಗಳು ಹಾಗೂ ಇಲಾಖೆಯ ಸಚಿವರು ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದಾರೆ ಎಂದರು. ಮುಖ್ಯಮಂತ್ರಿಗಳ ಭರವಸೆಯಿಂದ ಪ್ರತಿಭಟನೆ ಹಿಂಪಡೆಯಲಾಗಿತ್ತು. ಮುಖ್ಯಮಂತ್ರಿಗಳು ಅಂದು ಆಶಾ ಕಾರ್ಯಕರ್ತೆಯರಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು. ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ ಧನ ಸೇರಿಸಿ ಕನಿಷ್ಠ 10,000 ಗೌರವ ಧನ ನೀಡುವುದು, ಕಾಂಪೋನೆಂಟ್ಗಳ ಹೆಚ್ಚುವರಿ ಕೆಲಸದ ಆಧಾರದ ಮೇಲೆ ಹೆಚ್ಚುವರಿ ಇಂಟೆನ್ಸಿವ್ ನೀಡುವುದು, ಒಂದು ವೇಳೆ ಯಾರಿಗಾದರೂ ಕಾಂಪೋನೆಂಟ್ಸ್ಗಳಿಂದ ಕಡಿಮೆ ಪ್ರೋತ್ಸಾಹ ಧನ ಬಂದಿದ್ದಲ್ಲಿ ಅಂಥವರಿಗೆ ಸರ್ಕಾರವೇ ವ್ಯತ್ಯಾಸದ ಹಣ ಪಾವತಿಸುವುದು,
ಆಯವ್ಯಯದಲ್ಲಿ ರಾಜ್ಯದ ಸುಮಾರು 2,50,000 ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಸುಮಾರು 1,000 ರು ಹೆಚ್ಚಿಸಿದಂತೆ 42,000 ಆಶಾ ಕಾರ್ಯಕರ್ತೆಯರಿಗೂ 1,000 ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ದಿನ ಅಂತ ಸಂಘಟಿಸಿದ್ದೀವಿ. ಇದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಜನವರಿ ತಿಂಗಳಲ್ಲಿ ನಾವು ಏನು ಒಂದು ಪ್ರತಿಭಟನೆ ಹೋರಾಟ ಮಾಡಿದ್ವೋ ಆ ಹೋರಾಟದ ನಂತರ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಇಲಾಖೆಯ ಮಂತ್ರಿಗಳು ಹಾಗೆ ನಮ್ಮ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಆಗಮಿಸಿ ನಾವಿಟ್ಟಂಥ ಬೇಡಿಕೆ ಏನಿಟ್ಟಿದ್ವು ಅದಕ್ಕೆ ಸಂಪೂರ್ಣ ಒಪ್ಪಿಗೆಯನ್ನು ನೀಡಿದ್ರು. ಅವ್ರೇನು ಹೇಳಿದ್ರು ಅಂದರೆ, ಈ ಫಿಕ್ಸ್ಡ್ ಅಮೌಂಟ್ 5,000 ಏನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅದರ ಜೊತೆ 2,000 ಒಂದು 8 ಕೆಲಸಗಳಿಗೆ ಒಟ್ಟುಗೂಡಿಸಿ 2,000 ಪ್ಲಸ್ ಟೀಮ್ ಬೇಸ್ಡ್ ಇನ್ಸೆಂಟಿವ್ ಅಂತ 1,000, ಅದು ಬಿಟ್ಟು ಇನ್ನೂ ಕೆಲವು ಈ 34 ಐಟಮ್ ಕೆಳಗಡೆ ಬರೋ ಕೆಲಸಗಳನ್ನು ಸೇರಿಸಿ 2,000, ಹೀಗೆ ಒಟ್ಟಾರೆ 10,000 ಅಂತ ಹೇಳಿ ಒಟ್ಟುಗೂಡಿಸಿ ಕೊಡ್ತೀವಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ. ಯಾಕಂದರೆ ಈ ಆಶಾ ಸಾಫ್ಟಿಂದ ನಮಗೆ ಸರಿಯಾಗಿ ವೇತನ ಬರ್ತಾ ಇರಲಿಲ್ಲ. ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ಈ ಒಂದು ನಮೂನೆಯಲ್ಲಿ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ನಮಗೆ ಮಾತು ಕೊಟ್ಟು. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ: MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ: 5,000ಕ್ಕೆ ಖರೀದಿಸಿ 5 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಪಡೆಯಿರಿ. ಈ ಕೊಡುಗೆ 31/3/2025 ಮಾತ್ರ.
ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ನಮ್ಮ ಚಾಲಕ ವೃತ್ತಿ ವಾಕ್ಯದಡಿ ನಿರಂತರ ಸೇವೆ ಸಲ್ಲಿಸುತ್ತಿರುವ ಪ್ರತಿಯೊಬ್ಬ ಚಾಲಕರನ್ನು ಗೌರವಿಸಿ ಅನ್ನದಾಸೋಹ ಸಮಿತಿಯ ಸಹಯೋಗದೊಂದಿಗೆ ನಿರಾಶ್ರಿತ 50 ಕಡುಬಡವ ಕುಟುಂಬಗಳಿಗೆ ಉಚಿತ ದಿನಸಿ ಕಿಟ್ಗಳನ್ನು SBI ಸಿಬ್ಬಂದಿ ಹೇಮಂತ್ ಕುಮಾರ್ ವಿತರಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಿಹಳ್ಳಿಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ 1829 ದಿನಗಳ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಿಷ್ಠಾವಂತ ಚಾಲಕನನ್ನು ಸ್ಮರಿಸುವ ನಿಟ್ಟಿನಲ್ಲಿ ಸದಾ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡುತ್ತಿದ್ದು, ಮಲ್ಲೇಶ್ ಸಹಕಾರದೊಂದಿಗೆ 50 ಕುಟುಂಬಗಳಿಗೆ ಉಚಿತ ದಿನಸಿ ಕಿಟ್ ವಿತರಣೆ ಮಾಡಿದ್ದು, ಮುಂದೆ ಮತ್ತಷ್ಟು ಸೇವೆ ಸಲ್ಲಿಸಲು ತೀರ್ಮಾನಿಸಿರುವುದಾಗಿ ಹೇಳಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಾದ ಬಿಸಿಲಿನ ತಾಪ, ಶಾಲಾ ಕಾಲೇಜುಗಳಿಗೂ ರಜೆ, ಈಜುಕೊಳದತ್ತ ಮುಖ ಮಾಡುತ್ತಿರುವ ಮಕ್ಕಳು. ಏಪ್ರಿಲ್ 1ರಿಂದ ಈಜು ತರಬೇತಿ ಆರಂಭ, ಪ್ರವೇಶ ದರ ಹೆಚ್ಚಾದ ಬಗ್ಗೆ ನಾಗರಿಕರ ಅಸಮಾಧಾನ. ಮುಂದುವರಿದ ಶಾಸಕ ಪ್ರದೀಪ್ ಈಶ್ವರ್ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ತಾಲೂಕಿನ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಜನರ ಸಮಸ್ಯೆ ಆಲಿಸಿದ ಶಾಸಕ. ಮಾದರಿ ಕ್ಷೇತ್ರವಾಗಿ ರೂಪಿಸುವ ಭರವಸೆ. ಬಾಗೇಪಲ್ಲಿಯಲ್ಲಿ ಒತ್ತುವರಿಯಾಗಿದ್ದ ಕೋಟ್ಯಾಂತರ ರೂಪಾಯಿ ಆಸ್ತಿ ವಾಪಸ್ ಪಡೆಯುವಲ್ಲಿ ಕರವೇ ಹೋರಾಟ ಯಶಸ್ವಿ. ತಹಸೀಲ್ದಾರ್ ನೇತೃತ್ವದಲ್ಲಿ 6 ಗುಂಟೆ ಜಮೀನು ಗ್ರಂಥಾಲಯಕ್ಕೆ ಮೀಸಲು, ಸಾರ್ವಜನಿಕರ ಮೆಚ್ಚುಗೆ. ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಮುರಳೀಧರ್ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ. ರಂಜಾನ್ ಹಾಗೂ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲು ಸೂಚನೆ, ಶಾಂತಿ ಕಾಪಾಡಲು ಮನವಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.